ನಮಸ್ಕಾರ. ನಾನು ಈ ದಿನ ಅವಲಕ್ಕಿ ಬಾತ್ ಒಂದು ಮಾಡ್ಕೊಂಡು ಬಂದಿನಿ. ಇದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಮಲೆನಾಡಿನ. ಹಾಗೆ ಈ ಅವಲಕ್ಕಿ ಬಾತ್ ಮಾಡೋ ಸಹಿತ ತುಂಬ ಸುಲಭ, 10 ನಿಮಿಷ ಸಾಕು. ಹಬ್ಬ ಹರಿದಿನಗಳಲ್ಲಿ ಹೆಚ್ಚಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕೋಲ್ಲ, ಆವಾಗ ಈ ಬಾತ್ ಮಾಡಿಕೊಂಡು ಊಟ ಮಾಡ್ಬೋದು. ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ. ನಾನು ಕುಕ್ಕರಲ್ಲಿ ಒಂದು ಅಳತೆಯಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಗೆ ತೊಗರಿಬೇಳೆನ ಚೆನ್ನಾಗಿ ನೀರು ಹಾಕಿ ತೊಳೆದು 10 ನಿಮಿಷ ನೆನೆಸಿಟ್ಟಿದ್ದೆ. ಈಗ ನೆನೆಸೋದ್ರಿಂದ ತೊಗರಿಬೇಳೆ ಚೆನ್ನಾಗಿ ಬೇಯುತ್ತೆ. 3 ಲೋಟದಷ್ಟು ನೀರು ಹಾಕ್ತೀನಿ. 1 ಸ್ಪೂನು ಎಣ್ಣೆ ಹಾಕೋಣ, ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಬಾದಾಮಿ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಸೇರಿಸ್ತೀನಿ. ತೊಗರಿಬೇಳೆ ಸಾಂಬಾರಿಗಾಗಲಿ ಅಥವಾ ಈ ಬಾತಿಗಾಗಲಿ ಬೇಯಕ್ಕಿಟ್ಟಾಗ ತಕ್ಷಣ ಕುಕ್ಕರ್ ಮುತ್ತಲು ಹಾಕ್ಬಾರ್ದು. ಒಂದು ಸಣ್ಣ ಕುದಿ ಬರ್ಸ್ಬೇಕು, ಆವಾಗ ಬೇಗ ಬೇಯುತ್ತೆ. ಹಾಗೆ ಈ ಬಾತಿಗೆ ಕರಗಿ ಬೇಯಬೇಕು ಬೇಳೆ. ನಾನಿಲ್ಲಿ ಒಂದು ತೊಗರಿಬೇಳೆಗೆ 1.5 ಅವಲಕ್ಕಿ ತೊಗೊಳ್ತೀನಿ. ಈಗ ನೋಡಿ ಇಷ್ಟು ಕುದಿ ಬರಬೇಕು. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್. ನಾನಿಲ್ಲಿ ಅವಲಕ್ಕಿ ಬಾತಿಗೆ ಸ್ವಲ್ಪ ಜಾಸ್ತಿ ತರಕಾರಿ ಹಾಕ್ತೀನಿ, ಸ್ವಲ್ಪ ತರಕಾರಿ ಹಾಕಿದರೂ ನಡೆಯುತ್ತೆ. ನಾನಿಲ್ಲಿ 2 ಕ್ಯಾರೆಟು, 10 ಫಿಂಗರ್ ಬೀನ್ಸು, 1 ಆಲೂಗೆಡ್ಡೆ, ಅರ್ಧ ದೊಣ್ಣೆಮೆಣಸು, ಹಾಗೆ 1 ನವಿಲುಕೋಸು ತೊಗೊಂಡಿದ್ದೀನಿ. ಈ ಬಾತಿಗೆ ಸ್ಪೆಷಲ್ ರುಚಿ ಅಂದರೆ ನವಿಲುಕೋಸು ಹಾಕಬೇಕು. ಅದು ಹಾಕಿದರೆ ಮಾತ್ರ ಟೇಸ್ಟ್ ಬರೋದು. ಇಲ್ಲಿ ನವಿಲುಕೋಸು ಅಷ್ಟೇ ನಾನು ನೋಡಿ ಸಿಗೋದು ಹೀಗೆ ಹೆಚ್ಚಿದ್ದೀನಿ ಉದ್ದುವಾಗಿ. ಈಗ ಕುಕ್ಕರ್ ಮುಚ್ಚಳ ತೆಗೆಯೋಣ. ತೊಗರಿಬೇಳೆ ನೋಡಿ ಎಷ್ಟು ಚೆನ್ನಾಗಿ ಬೇಯಬೇಕು. ಈಗ ಹೆಚ್ಚಿರುವ ತರಕಾರಿ ಹಾಕಿ, ಈಗ ತರಕಾರಿ ಹೋಳಿನ ರುಚಿಗೆ ಆಗೋಷ್ಟು ಉಪ್ಪು, 1/4 ಸ್ಪೂನಷ್ಟು ಹಾಕೋಣ. ಹೋಳಿಗೆ ಒಂಚೂರು ಬೆಲ್ಲ ಬಿದ್ದರೆ ಅದು ಟೇಸ್ಟ್ ಜಾಸ್ತಿ. ಅಂದರೆ ಈ ಸಾಂಬಾರು ಸ್ವಲ್ಪ ನೀರಾಗೆ ಬರಬೇಕು. ಕುಕ್ಕರ್ ಮುಚ್ಚಳ ಮುಚ್ಚೋಣ. ತರಕಾರಿ ತುಂಬ ಕರಗಿ ಬೇಯಬಾರ್ದು, ಅದಕ್ಕೆ 1 ವಿಷಲ್ ಸಾಕು. ಈಗ ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. ನಾನು ಕೊಬ್ಬರಿ ಎಣ್ಣೆನೇ ಹೆಚ್ಚಾಗಿ ಉಪಯೋಗಿಸೋದು. ನಿಮ್ಗೆ ಯಾವ ಎಣ್ಣೆ ಅಭ್ಯಾಸನೋ ಅದು ಹಾಕಿ. ಇದ್ರ ಜೊತೆಗೆ 1 ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಈಗ ಎಣ್ಣೆ ಸ್ವಲ್ಪ ಕಾದಿದೆ. 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ, 1/4 ಸ್ಪೂನ್ ಉದ್ದಿನಬೇಳೆ. ಕರಿಬೇವಿನ ಹೆಸರಲ್ಲಿ ನೀರಿನ ಅಂಶ ಇದ್ದರೆ ಹೀಗೆ ಬಾಡಿಸ್ಬೇಕು. 1 ಸ್ಪೂನ್ ತುಂಬ ಸಾಸಿವೆ ಹಾಕ್ತೀನಿ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. 4 ಸ್ಪೂನಷ್ಟು ಹುಣಸೆಹಣ್ಣು ಹಾಕ್ತೀನಿ. ನನಗೆ ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ತೀನಿ. ಹಾಗೆ ರುಚಿಗೆ ಉಪ್ಪು, ಕಲ್ಲುಪ್ಪು ಮಿಕ್ಸ್ ಮಾಡೋಣ. ಹಸಿ ಬಟಾಣಿ ಹಾಕ್ತೀನಿ. ಇದು ನಾನು ಗೋಡಂಬಿ ಬಿಸಿಬೇಳೆ ಬಾತ್ ಪೌಡ್ರು, ನಾನೇ ಮನೇಲಿ ತಯಾರಿಸಿದ್ದು. ಇದು ಹೇಗೆ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಅದ್ರ ಜೊತೆಗೆ ಹಿಂಗೆ ಹಾಕೋಣ. ಒಗ್ಗರಣೆ ಸ್ವಲ್ಪ ಗಟ್ಟಿ ಗೊಜ್ಜು ಥರ ಹಾಕಬೇಕು. ಗ್ಯಾಸ್ ಆಫ್ ಮಾಡಿಟ್ಕೊಂಡಿದ್ದೀವಲ್ಲ, ಗೊಜ್ಜು ಹಾಕೋಣ. ಗೊಜ್ಜು ಹಾಕಿದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡೋಣ. ಇಷ್ಟು ನೀರಾಗಿರಬೇಕು. ಈಗ ಕುದ್ದಿದೆಯಲ್ಲ, ಗ್ಯಾಸ್ ಆಫ್ ಮಾಡೋಣ. ನಾನಿಲ್ಲಿ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. 1 ಪಟ್ಟು ಬೇಳೆಗೆ 1.5 ಪಟ್ಟಷ್ಟು ತೊಗೊಂಡಿದ್ದೀನಿ. 1 ಹಾಕಿದರೂ ಆಗುತ್ತೆ, 1 ಹಾಕಿದರೂ ಆಗುತ್ತೆ. ಕೆಲವರಿಗೆ ಸ್ವಲ್ಪ ಅವಲಕ್ಕಿ ಕಮ್ಮಿ ಬೇಕು ಅಂದರೆ ಹಾಗೆ ಮಾಡಿದರೆ ಸರಿ. ಈಗ ಇದನ್ನು ತೊಳೆದು ತಕ್ಷಣ ನೀರು ತೆಗೆದು ಬಿಡ್ತೀನಿ. ನೆನೆಸಿರಬಾರ್ದು. ಈಗ ನೋಡಿ ಅವಲಕ್ಕಿ ಇದೆಯಲ್ಲ, ಹೀಗೆ ಗಟ್ಟಿ ಹಿಂಡಿ ಇದಕ್ಕೆ ಹಾಕೋದು. ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಬೇಕು. ಅಂದರೆ ಒಂದು 5 ರಿಂದ 6 ನಿಮಿಷಕ್ಕೆ ಅವಲಕ್ಕಿ ಬೆಂದುಬಿಡುತ್ತೆ. ಗ್ಯಾಸ್ ಆಫ್ ಮಾಡೋಣ. ಇದು ಸ್ಪೆಷಲ್ ರುಚಿಗೆ ನಾನು 1/4 ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತೀನಿ. 1 ದೊಡ್ಡ ಮುಷ್ಟಿಯಾಗಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಈ ಅವಲಕ್ಕಿ ಬಾತಿಗೆ ನಂಚ್ಕೊಳ್ಳೋಕ್ಕೇನು ಮೊಸರು ಬಜ್ಜಿ ಏನು ಬೇಡ, ಹಾಗೆ ತಿನ್ಬೋದು. ಈ ಅವಲಕ್ಕಿ ಈ ಬಾತು ತಣ್ಣದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ, ಇಷ್ಟು ನೀರಾಗಿ ಬರೋದಿಲ್ಲ. ಕೆಲವರಿಗೆ ಸ್ವಲ್ಪ ನೀರಿದ್ದರೆ ಇಷ್ಟ, ಸ್ಪೂನಲ್ಲಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಕೆಲವರು ಗಟ್ಟಿ ಸ್ವಲ್ಪ ಅನ್ನ ಇರುತ್ತಲ್ಲ, ಹಾಗೆ ಬಾತಿನ ಥರ ತಿನ್ನೋಕ್ಕೂ ಇಷ್ಟಪಡ್ತಾರೆ. ನೋಡಿದ್ರಲ್ಲ ರುಚಿಯಾದ ಅವಲಕ್ಕಿ ಬಾತ್ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿ ನೆನೆಸುವಿರಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.